ಸೋಮಶೇಖರ್ ಅವರು ಬಿಜೆಪಿಗೆ ಬಂದು ಬಿಜೆಪಿಯಿಂದ ಮತ್ತೆ ವಾಪಸ್ ಕಾಂಗ್ರೆಸ್ ಹೋಗಿದ್ರು, ನಿಮಗೆ ಮತ್ತು ನಿಮ್ಮ ಕಾರ್ಯಕರ್ತರಿಗೆ ಎಷ್ಟು ನೋವು ಉಂಟು? ತುಂಬ ನೋವಾಗಿದೆ, ತುಂಬ ನೋವಾಗಿದೆ. ನಾವು ಅವ್ರ ಹತ್ರ ಯಾವುದೇ ಅಪೇಕ್ಷೆ ಪಡೆದಂಗೆ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವಾಗಕ್ಕೆ ನಂದು ಒಂದು ಉಳ್ಕಡ್ಡಿ ಸಹಕಾರ ಮಾಡಿದ್ದೀವಿ. ನಾವು ಎಲ್ಲ ಸೇರಿ ಅವರ ಹೆಸರನ್ನ ಸೂಚಿಸಿದ್ದೀವಿ. ಅಂತ ದೊಡ್ಡ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಕಾರ್ಯಕರ್ತರು ನಾವೇನು ವೋಟ್ ಹಾಕ್ಸಿದ್ದೀವಿ, ನಾವು ಯಾವುದೇ ಹಣಕಾಸು ಅಪೇಕ್ಷೆ ಪಡೆದಂಗೆ ನಮ್ಮ ಕಾರ್ಯಕರ್ತರುಗಳು ಗೆಲ್ಲಿಸ್ತಾರೆ. ಅವತ್ತೊಂದು ಮಾತು ಹೇಳಿದ್ರು, ಅದು ತುಂಬ ನೋವಾಗಿದೆ. ಬಿಜೆಪಿಯವರು ಜಾಮೂನ್ ಕೊಟ್ಟು ಕರೀತಾರೆ, ಆಮೇಲೆ ವಿಷ ಹಾಕ್ತಾರೆ ಅಂತ ನೇರವಾಗಿ ಹೇಳಿದ್ರೆ ಮಾಧ್ಯಮದಲ್ಲಿ ಬಂದಿದೆ. ಅದು ಎಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅಲ್ಲ, ಇಡೀ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನರಿಗೇನೆ ಅದು ಕೋಪ ಬಂದಿದೆ ಮತ್ತೆ ಬೇಸರ ಆಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.